ಕೆಕೆಆರ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಸದ್ಯ ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ಐಪಿಎಲ್ 2024ರ ಕ್ವಾಲಿಫೈರ್ 1 ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೆಕೆಆರ್ ಅಮೋಘ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದೆ. ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಬಾರಿಯ ಐಪಿಎಲ್ ನಲ್ಲಿ ಕಪ್ ಗೆಲ್ಲುವ ಎಲ್ಲಾ ಸಾಧ್ಯತೆ ಇದೆ ಅಂತ ಕ್ರಿಕೆಟ್ ದಿಗ್ಗಜರು, ಅಭಿಮಾನಿಗಳು ಹೇಳ್ತಿದ್ದಾರೆ. ಇಂತಹ ಟೈಮ್ನಲ್ಲೇ ಶ್ರೇಯಸ್ ಅಯ್ಯರ್ ವೈಯಕ್ತಿಕ ವಿಚಾರಗಳು ಭಾರಿ ಸದ್ದು ಮಾಡ್ತಿವೆ. ಶ್ರೇಯಸ್ ಅಯ್ಯರ್ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿರುವ ಆಟಗಾರ. ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತು ಒಬ್ಬ ಫೈಟರ್ನಂತೆ ಗೆದ್ದು ಬಂದಿದ್ದಾರೆ. ಅವತ್ತು ಶ್ರೇಯಸ್ ಅಯ್ಯರ್ ಡೆಲ್ಲಿ ಕ್ಯಾಪಿಟಲ್ಸ್ನ ನಾಯಕತ್ವ ಕಳೆದುಕೊಂಡಿದ್ಯಾಕೆ? ಇಂದು ಸ್ಟಾರ್ ಆಟಗಾರನಾಗಿ ಮಿಂಚಲು ನೆರವಾಗಿದ್ಯಾರು? ಶ್ರೇಯಸ್ ಅಯ್ಯರ್ ಏಳು ಬೀಳಿನ ಕಥೆಯೇನು ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಬರಿಬೇಡಿ. ಶ್ರೇಯಸ್ ಅಯ್ಯರ್ ಭರವಸೆಯ ಆಟಗಾರ. ಶ್ರೇಯಸ್ ಅಯ್ಯರ್ ಸದ್ಯ ಐಪಿಎಲ್ ನಲ್ಲಿ ಮತ್ತೆ ನಾಯಕತ್ವಕ್ಕೆ ಮರಳಿದ್ದಾರೆ. ಹಿಂದೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಲೀಡ್ ಮಾಡಿದ್ದ ಶ್ರೇಯಸ್ ಅಯ್ಯರ್ ಈಗ ಕೆಕೆಆರ್ ಕ್ಯಾಪ್ಟನ್ ಆಗಿದ್ದಾರೆ. ಇದೀಗ ಮತ್ತೊಮ್ಮೆ ತನ್ನ ಕ್ಯಾಪ್ಟನ್ಸಿ ಎಂತದ್ದು ಎಂಬುದನ್ನ ವಿಶ್ವ ಮಟ್ಟಕ್ಕೆ ಪರಿಚಯಿಸಿದ್ದಾರೆ. ದಿಗ್ಗಜ ಕ್ರಿಕೆಟರ್ಸ್ಗಳೇ ಭೇಷ್ ಅನ್ನುವ ರೀತಿ ತಂಡವನ್ನ ಮುನ್ನಡೆಸಿದ್ದಾರೆ, ಪ್ರಶಂಸೆ ಗಿಟ್ಟಿಸಿಕೊಂಡಿದ್ದಾರೆ. ಆದ್ರೆ ಈ ಯಶಸ್ಸು ಅಷ್ಟು ಸುಲಭಕ್ಕೆ ಸಿಕ್ಕಿದ್ದಲ್ಲ. ಐಪಿಎಲ್ ಇತಿಹಾಸದಲ್ಲಿ 2 ತಂಡಗಳನ್ನ ಫೈನಲ್ಗೆ ಏರಿಸಿದ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಶ್ರೇಯಸ್ ಅಯ್ಯರ್ ಅನೇಕ ಸವಾಲುಗಳನ್ನ ಮೆಟ್ಟಿ ನಿಂತವರು. ಕೆಕೆಆರ್ ನಾಯಕನಾದ ಬಳಿಕ ಅಯ್ಯರ್ ಎದುರಿಸಿದ ಟೀಕೆ ಅಷ್ಟಿಷ್ಟಲ್ಲ. ಕೆಕೆಆರ್ ನಾಯಕತ್ವದಿಂದ ತೆಗೆದುಹಾಕಿ ಎಂದು ಕೆಲ ಮಾಜಿ ಕ್ರಿಕೆಟರ್ಸ್ಗಳು ಹೇಳಿದ್ದು ಇದೆ. ಇದರ ನಡುವೆಯೇ ಅಯ್ಯರ್ ಕ್ರಿಕೆಟ್ ಜಗತ್ತಿನಲ್ಲಿ ಮಿಂಚ್ತಿದ್ದಾರೆ. ಈ ಯಶೋಗಾಥೆಯ ಹಿಂದೆ ಅಪಾರ ಪರಿಶ್ರಮವೇ ಅಡಗಿದೆ. ಮೈದಾನದಲ್ಲಿ ಸಮಯೋಚಿತ ಇನ್ನಿಂಗ್ಸ್ ಕಟ್ಟುವ ಅಯ್ಯರ್ ತುಂಬಾ ಹಾರ್ಡ್ ವರ್ಕರ್. ಜಿಮ್ನಲ್ಲಿ ಸತತ ಕಸರತ್ತು ನಡೆಸುವ ಈ ಬಲಗೈ ಬ್ಯಾಟ್ಸ್ಮನ್ ದಿನವಿಡೀ ಅಭ್ಯಾಸ ನಡೆಸ್ತಾರೆ. ಕ್ರಿಕೆಟ್ ಕಿಟ್ ಹೊತ್ತು ನೆಟ್ಸ್ಗೆ ಹೋದ್ರೆ ಮನೆಗೆ ವಾಪಸ್ ಆಗ್ತಿದ್ದು ಸೂರ್ಯ ಮುಳುಗಿದ ಮೇಲೆಯೇ. ಅಯ್ಯರ್ ಅವರ ಈ ಪರಿಶ್ರಮವೇ ಇಂದು ಸ್ಟಾರ್ ಪಟ್ಟ ತಂದುಕೊಟ್ಟಿದೆ. ಇಷ್ಟಿದ್ರೂ ಶ್ರೇಯಸ್ ಅಯ್ಯರ್ ಹಲವು ಅವಮಾನ, ಟೀಕೆಗಳಿಗೆ ಒಳಗಾಗಬೇಕಾಯಿತು. 2020ರಲ್ಲಿ ತಂಡವನ್ನ ಫೈನಲ್ಗೆ ಏರಿಸಿದ್ರು ಅಯ್ಯರ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಕೈಬಿಟ್ಟಿತ್ತು. ಒಂದೇ ಒಂದು ಗಾಯ ತಂಡದಲ್ಲಿ ಸ್ಥಾನ ಮತ್ತು ನಾಯಕತ್ವವನ್ನೇ ಕಳೆದುಕೊಳ್ಳುವಂತೆ ಮಾಡಿತ್ತು. ಅಂತಹದ್ದೇ ಭೀತಿ 2020ರಲ್ಲಿ ಕೆಕೆಆರ್ ತಂಡವನ್ನ ಸೇರಿದಾಗಲೂ ಎದುರಾಗಿತ್ತು ಶ್ರೇಯಸ್ ಅಯ್ಯರ್ಗೆ. ಶ್ರೇಯಸ್ ಅಯ್ಯರ್ ಐಪಿಎಲ್ಗೆ ಎಂಟ್ರಿ ಕೊಟ್ಟಿದ್ದು 2015ರಲ್ಲಿ. ಮೊದಲ ಆವೃತ್ತಿಯಲ್ಲೇ ಗಮನಾರ್ಹ ಪ್ರದರ್ಶನ ನೀಡಿದ ಅಯ್ಯರ್ 2016ರ ಐಪಿಎಲ್ನಲ್ಲಿ ತೀವ್ರ ಕಳಪೆ ಪ್ರದರ್ಶನ ನೀಡಿದ್ರು. ಹೀಗಾಗಿ ಆಗ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ಮೆಂಟರ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರಿಂದ ಅಯ್ಯರ್ ಬ್ಯಾಟಿಂಗ್ ಬಗ್ಗೆ ವಿಶೇಷ ಸಲಹೆ ಪಡ್ಕೊಂಡಿದ್ರು. ಅಂದು ದ್ರಾವಿಡ್ ನೀಡಿದ ಸಲಹೆಗಳು ತಂಡದಲ್ಲಿ ನೆಲೆಯೂರುವಂತೆ ಮಾಡಿದ್ವು. ಪರ್ಫೆಕ್ಟ್ ಬ್ಯಾಟರ್ ಆಗಿ ರೂಪುಗೊಂಡ್ರು. ಆದರೆ 2021ರ ಮಾರ್ಚ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಭುಜದ ಗಾಯದ ಸಮಸ್ಯೆಗೆ ಒಳಗಾದ ಅಯ್ಯರ್ ಐಪಿಎಲ್ನಿಂದ ದೂರ ಸರಿಯಬೇಕಾಯಿತು. ಡೆಲ್ಲಿ ಮ್ಯಾನೇಜ್ಮೆಂಟ್ ನಾಯಕತ್ವವನ್ನು ಕಸಿದುಕೊಂಡಿತು. ಅಲ್ಲದೆ ಅವರನ್ನ ತಂಡದಿಂದ ಕೈಬಿಡಲಾಯಿತು. ಹಾಗೆಯೇ ಫಿಟ್ ಆಗದ ಕಾರಣ ಶ್ರೀಲಂಕಾ ಎದುರಿನ ಸರಣಿಯನ್ನ ಕಳೆದುಕೊಂಡ್ರು. ಒಂದ್ ವೇಳೆ ಫಿಟ್ ಆಗಿದ್ರೆ ಈ ಪ್ರವಾಸಕ್ಕೆ ನಾಯಕನಾಗುವ ಸಾಧ್ಯತೆ ಇತ್ತು. ಜೊತೆಗೆ T20 ವಿಶ್ವಕಪ್ಗೆ ಭಾರತ ತಂಡದಲ್ಲಿ ಸ್ಥಾನ ಕಳೆದುಕೊಂಡ್ರು. 2022ರಲ್ಲಿ ಕೆಕೆಆರ್ ತಂಡವನ್ನ ಸೇರಿದ ಅಯ್ಯರ್ ಮೊದಲ ಸೀಸನ್ನಲ್ಲಿ ಕೇವಲ 6 ಜಯ ಸಾಧಿಸಿದ್ರು. ಅದರ ಮರು ವರ್ಷವೇ ಶ್ರೇಯಸ್ ಅಯ್ಯರ್ ಗಾಯಗೊಂಡು ಟೂರ್ನಿಯಿಂದ ಹೊರಬಿದ್ರು. ಹೀಗಾಗಿ ಕೆಲ ಮಾಜಿ ಆಟಗಾರರು ಶ್ರೇಯಸ್ ಅವರನ್ನ ತಂಡದಿಂದ ತೆಗೆದುಹಾಕಬೇಕು, ನಾಯಕನಾಗಿ ಗಾಯಗಳ ಬಗ್ಗೆ ಎಚ್ಚರಿಕೆ ವಹಿಸದ ಆಟಗಾರರನ್ನ ತಂಡದಲ್ಲಿ ಇಟ್ಕೊಳ್ಳೋದು ಅನಗತ್ಯ, ಮಿನಿ ಹರಾಜಿಗೂ ಮುನ್ನ ಕೈ ಬಿಡಬೇಕು ಎಂಬುದು ಅವರ ಒತ್ತಾಯವಾಗಿತ್ತು. ಇದು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿತ್ತು. ಇಂಜುರಿಯಿಂದ ಡೆಲ್ಲಿ ತಂಡದಲ್ಲಿ ನಾಯಕತ್ವ ಮತ್ತು ತಂಡದಲ್ಲಿ ಸ್ಥಾನ ಕಳೆದುಕೊಂಡಂತೆ ಕೆಕೆಆರ್ ತಂಡದಲ್ಲೂ ಸ್ಥಾನ ಕಳೆದುಕೊಳ್ಳುವ ಭೀತಿಗೆ ಒಳಗಾಗುವಂತೆ ಮಾಡಿತ್ತು. ಇದೀಗ ಶ್ರೇಯಸ್ ಅಯ್ಯರ್ ಗ್ರೇಟ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಅಯ್ಯರ್ ನಾಯಕತ್ವದ ಕೆಕೆಆರ್ ತಂಡ ಫೈನಲ್ ಪ್ರವೇಶಿಸಿದೆ. ಶ್ರೇಯಸ್ ಅಯ್ಯರ್ ಮಾನಸಿಕ ಒತ್ತಡ, ಇಂಜುರಿ, ಐಪಿಎಲ್ನಲ್ಲೂ ನೀರಸ ಪ್ರದರ್ಶನ, ಜೊತೆಗೆ ಟೀಕಾ ಪ್ರಹಾರ ಇವೆಲ್ಲವನ್ನ ಮೆಟ್ಟಿ ನಿಂತು ಈಗ ಕೆಕೆಆರ್ ಹೀರೋ ಆಗಿದ್ದಾರೆ. ತಾನೊಬ್ಬ ಸಮರ್ಥ ನಾಯಕ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ಬಾರಿ ಐಪಿಎಲ್ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೆಕೆಆರ್ ತಂಡ ಕಪ್ ಗೆಲ್ಲುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.